ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ವಿದ್ಯಾ ಕಷ್ಟಪಟ್ಟು ಹುಳುಗಳನ್ನೆಲ್ಲ ಓಡಿಸಿ ಮರದಲ್ಲಿದ್ದ ಆ ಕಾಯಿಯನ್ನು ಬಿಡಿಸುತ್ತಾಳೆ. ಗುರುಗಳು ಹೇಳಿದ ಹಾಗೆ ಆ ಕಾಯಿಯೊಳಗಿನ ಸಣ್ಣ ಕಾಯಿಗಳೇ ಮಾನವರನ್ನು ಬದುಕಿಸುವ ಔಷಧಿ ಎಂದು ತಿಳಿಯುತ್ತದೆ. ಆದರೆ ವಿದ್ಯಾ ವಾಪಸ್ ಹೋಗುವಾಗ ಮತ್ತೆ ಹುಳುಗಳು ಆವರಿಸಿಕೊಳ್ಳುತ್ತವೆ. ಬಿದ್ದು ಎದ್ದು ಕೆಸರು ನೀರನ್ನು ಮೈಗೆ ಬಳಿದುಕೊಂಡು ಹುಳುಗಳಿಂದ ಪಾರಾಗುತ್ತಾಳೆ ವಿದ್ಯಾ. ಇನ್ನೊಂದೆಡೆ ಭದ್ರನಿಗೂ ಕಾಯಿ ಸಿಗುತ್ತದೆ. ಆದರೆ ಹುಳುಗಳು ಗೂಡಿಗೆ ಬೆಂಕಿ ಹಚ್ಚಿದಾಗ ಹುಳು ಕಚ್ಚಿ ಅವನಿಗೆ ತಲೆ ಸುತ್ತು ಶುರುವಾಗುತ್ತದೆ. ಈ ಕಡೆ ಸುಭಾಷ್ ಕಾಡಿನಲ್ಲಿ ಸಿಗರೇಟ್ ಸೇದುತ್ತಾ ನಾನೇಕೆ ಬೇರೆಯವರಿಗಾಗಿ ಪ್ರಾಣ ಕೊಡಲಿ ಎಂದು ವಾಪಸ್ ಹೊರಡುವಾಗ ವಿದ್ಯಾ, ಗೌಡರೇ, ನನಗೆ ಔಷಧಿ ಸಿಕ್ಕಿದೆ ಎಂದು ಜೋರಾಗಿ ಕೂಗುವುದು ಕೇಳಿಸುತ್ತದೆ. ಇದನ್ನು ಕೇಳಿದ ಸುಭಾಷ್, ಈ ಕುಳ್ಳಿಗೆ ಕ್ರೆಡಿಟ್ ಸಿಕ್ಕರೆ ಅವಳನ್ನೇ ರಾಣಿ ಮಹಾರಾಣಿಯಾಗಿ ಮಾಡ್ತಾರೆ ಎಂದುಕೊಂಡು ನಿಧಾನವಾಗಿ ವಿದ್ಯಾಳ ಹಿಂದಿನಿಂದ ಬಂದು ಅವಳ ತಲೆಗೆ ದೊಣ್ಣೆಯಿಂದ ಹೊಡೆಯುತ್ತಾನೆ. ವಿದ್ಯಾ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಾಗ ಆ ಕಾಯಿಗಳಲ್ಲಿದ್ದ ಚೀಲವನ್ನು ಕದ್ದುಕೊಂಡು ಆಸ್ಪತ್ರೆಯತ್ತ ಓಡುತ್ತಾನೆ. ಆಸ್ಪತ್ರೆಯಲ್ಲಿ ಶಿವರಾಮೇಗೌಡರ ಪಲ್ಸ್ ರೇಟ್ ಪೂರ್ತಿ ಕಡಿಮೆಯಾಗಿ 10 ನಿಮಿಷದಲ್ಲಿ ಔಷಧಿ ಸಿಗದಿದ್ದರೆ ಪ್ರಾಣ ಹೋಗುತ್ತದೆ ಎಂದು ಡಾಕ್ಟರ್ ಹೇಳಿರ್ತಾರೆ. ಅಷ್ಟರಲ್ಲೇ ಸುಭಾಷ್ ಓಡಿ ಬಂದು ಔಷಧಿ ಸಿಕ್ಕಿದೆ ಎಂದು ತೋರಿಸುತ್ತಾನೆ. ಸ್ವಾಮೀಜಿ ಹಾಗೂ ಎಲ್ಲರೂ ಸುಭಾಷ್ನ ಸಾಹಸಕ್ಕೆ ಸಭಾಷ್ ಎನ್ನುತ್ತಾರೆ. ಗುರುಗಳು ಕಾಯಿಯನ್ನು ತೆಗೆದು ಕಷಾಯ ಮಾಡಿ ಶಿವರಾಮೇಗೌಡರಿಗೆ ಕುಡಿಸಿದ ತಕ್ಷಣ ಅವರ ಪಲ್ಸ್ ನಾರ್ಮಲ್ ಆಗಿ ಜೀವ ಉಳಿಯುತ್ತದೆ. ಆದರೆ ಔಷಧಿಯಿಂದ 3 ಪ್ರಾಣ ಮಾತ್ರ ಉಳಿಸಲು ಸಾಧ್ಯವಿರುತ್ತದೆ. ಹೀಗಾಗಿ ಉಳಿದ ಕಷಾಯವನ್ನು ಈಶ್ವರಿ ಹಾಗೂ ಚಿತ್ರಂಗೆ ಕುಡಿಸುತ್ತಾರೆ. ಔಷಧಿ ಸಿಗದೆ ಸಾವಿತ್ರಿಯ ಪರಿಸ್ಥಿತಿ ತೀರಾ ಗಂಭೀರವಾಗಿರುತ್ತದೆ. ಅಷ್ಟರಲ್ಲೇ ಭದ್ರ ಪ್ರಜ್ಞೆ ತಪ್ಪಿದ ವಿದ್ಯಾಳನ್ನು ಹೊತ್ತುಕೊಂಡು ಆಸ್ಪತ್ರೆಗೆ ಬಂದು ಬಿದ್ದು ಬಿಡುತ್ತಾನೆ. ಅವನ ಚೀಲದಲ್ಲಿದ್ದ ಕಾಯಿಗಳನ್ನು ನೋಡಿ ಸ್ವಾಮೀಜಿ, ಈ ಕಾಯಿಲೆಗಳಿಂದ ಎಲ್ಲರ ಪ್ರಾಣ ಉಳಿಸಬಹುದು ಎಂದು ಔಷಧಿ ತಯಾರಿಸಿ ಸಾವಿತ್ರಿ ಹಾಗೂ ವಿನಂತಿಯ ಪ್ರಾಣವನ್ನು ಉಳಿಸುತ್ತಾರೆ. ವಿದ್ಯಾ ಗರ್ಭಿಣಿಯಾಗುವುದರಿಂದ ಅವಳಿಗೆ ಈ ಗಿಡಮೂಲಿಕೆ ಬದಲು ಡಾಕ್ಟರ್ ಇಂಗ್ಲಿಷನ್ ಮೆಡಿಸನ್ ನೀಡುತ್ತಾರೆ. ಉಳಿದವರೆಲ್ಲ ಸುಭಾಷ್ಗೆ ಜೈಕಾರ ಕೂಗಿ ಶಿವರಾಮೇಗೌಡರು ಸುಭಾಷನನ್ನು ಕಣ್ಣೀರ ಧಾರೆಯಲ್ಲಿ ಹೊಗಳುತ್ತಾರೆ. ಆದರೆ ಕೊನೆಯಲ್ಲಿ ಈಶ್ವರಿ ಮತ್ತು ಚಿತ್ರ ಮುಂದೆ ಸುಭಾಷ್ ನಿಜವನ್ನು ಒಪ್ಪಿಕೊಳ್ತಾನೆ. ಈ ಔಷಧಿಯನ್ನು ತಂದಿದ್ದು ನಾನಲ್ಲ, ಆ ಕುಳ್ಳಿ ವಿದ್ಯಾ, ಅವಳ ತಲೆಗೆ ಹೊಡೆದು ಕದ್ದು ತಂದೆ ಎಂದು ಹೇಳ್ತಾನೆ. ಇದನ್ನು ಕೇಳಿ ಈಶ್ವರಿ ಒಳ್ಳೆ ಕೆಲಸ ಮಾಡಿದೆ, ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಎಂದು ಸಂಭ್ರಮಿಸ್ತಾಳೆ. ಇತ್ತ ವಿದ್ಯಾ ಕಣ್ಣು ಬಿಟ್ಟಾಗ ಎಲ್ಲರೂ ಸುಭಾಷನಿಗೆ ಕ್ರೆಡಿಟ್ ಕೊಡುವುದನ್ನು ನೋಡಿ ತನ್ನ ತಲೆಗೆ ಯಾರೋ ಹೊಡೆದು ಕಾಯಿ ಕದ್ದಿದ್ದನ್ನು ನೆನಪಿಸಿಕೊಂಡು ಸುಭಾಷ್ನ ಮೇಲೆ ಅನುಮಾನ ಪಡ್ತಾಳೆ. ಇದು ಇಲ್ಲಿನ ಸಂಚಿಕೆಗೆ ಮುಗಿಯುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ. ಬೆಲ್ ಬಟನ್ ಒತ್ತೋದ್ರಿಂದ ನಾನು ಯಾವುದೇ ಎಪಿಸೋಡ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.